ಆರ್ಡರ್ ಮಾಡ್ತಾನಾ ಹೆಂಗೆ ಬರ್ತೀಯ ಗೈಸ್ ಟಾಟಾ ಶೋರೂಮಿಗೆ ರೀಚ್ ಆದ್ವಿ. ಈಗ ಹೋಗಿ ಸೀದಾ ಬೈಗಿದೆ ಅಲ್ಲ ಅಂಕಲ್ದು ನೋಡಿ ಫುಲ್ ವೇರಿ ಲೈಫ್ ಚಶ್ಮಾ ಸೀಟೆಲ್ಲ ಹಾಕೊಂಡು. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾವು ಇಲ್ಲಿ ಅವಿಂದು ಕಾರ್ ವಾಶಿಗೆ ಬಂದಿದ್ದೇವೆ. ಬ್ಯಾಕ್ ಸೀಟ್ ಹಾಳಾಗಿದೆ ಅಂತ ಒಳ್ಳೆ ಆಗಿದೆ ಅಂತ ಈಗ ವಾಶಿಗೆ ಕೊಡ್ತಿದ್ದೇವೆ. ಸೊ ಅಣ್ಣ ಪೋಪಿನ ಸೊ ಈಗ ಗಾಡಿ ಕೊಟ್ಟು ಈಗ ನಾನು ಬೈಕಲ್ಲಿ ಹೋಗುವ ಅಂತ ಬೇರೆ ಕಡೆಗೆ. ಇವಾಗ ನಾವು ಡಿಮಾರ್ಟ್ ಕಡೆ ಹೋಗ್ತಿದ್ದೇವೆ. ಕಾರ್ ವಾಶಿಗೆ ಕೊಟ್ಟಿದ್ದೇವೆ ಡಿಮಾರ್ಟ್, ಯಾಕಂದರೆ ಅವಿನಿಗೇನೋ ಸಾಮಾನು ತಗೊಳ್ಳಿಕೊಂಡು ಅಂತ ಹೋಗ್ತಿದ್ದೇವೆ ಗಾಡೀಲಿ. ಈಗ ನಾವು ಬಸ್ಸಲ್ಲಿ ಹೋಗ್ಬೇಕಾಗ್ತದೆ ಮಾರೆ, ಯಾವಾಗಲೂ ಗಾಡಿಯಲ್ಲಿ ತಿರುಗೋದು. ನೋಡುವ, ಆಫ್ಟರ್ ಲಾಂಗ್ ಟೈಮ್ ನಾವೀಗ ಬಸ್ಸಲ್ಲಿ ತಿರುಗೋದು. ಎಕ್ಸ್ಪೀರಿಯನ್ಸ್ ನೋಡುವ. ಇಲ್ಲಿಂದ ಒಂದೇ ಸ್ಟಾಪ್, ಕೊಂಚಾಡಿಯಿಂದ ಕುಂಟಿಗೆ ಅಂತ ಅಷ್ಟೇ, ಬೇರೆ ದೊಡ್ಡ ನೋಡು. ಆದರೂ ಸಹ ಒಂದು ಬಸ್ಸಲ್ಲಿ ಹೋಗ್ತಿದ್ದೇವಲ್ಲ ಅಂತ. ಸೊ ಗೈಸ್, ಈಗ ಬಸ್ಸಲ್ಲಿ ಹೋಗೋದು ಕ್ಯಾನ್ಸಲ್, ನಡ್ಕೊಂಡು ಹೋಗುವ ಅಂತ, ಸ್ವಲ್ಪ ಹೆಲ್ದಿ ಇರುವ ಅಂತ. ಸೊ ಎಷ್ಟು 1 ಕಿಲೋಮೀಟರ್ ಇದೆ ಅಷ್ಟೇ, ಅಷ್ಟು ವಾಕ್ ಮಾಡೋದು. ಪ್ಲಸ್ ನನಗೆ ನನ್ನ ಪ್ಯಾಂಟ್ ನೋಡುವಾಗ ನನಗೆ ಇದಾಗ್ತದೆ ಮಾರೆ, ಒಂಥರ ಫುಲ್ಲು ಬ್ಯಾಗಿ ಥರ ಇದೆ. ಯಾರಾದ್ರೂ ನೋಡಿ ಚಪ್ರಿ ಅಂತ ಎಣಿಸೋದಿಲ್ಲ ಅಲ್ಲ, ಅವಿನ ಚಪ್ರಿ ಅಂತ ಹೇಳಿದ. ಅದಕ್ಕೆ ವಾ ಎಷ್ಟು ಸಮಯ ನಂತರ ನಡೆಯುವುದು ಮಾರೆ, ಸಾಕಾಗ್ತಿದೆ ಎಲ್ಲ. ಇಲ್ಲಿಂದ ಅಲ್ಲಿ ನಡೀಲಿಕ್ಕೆ ಇಲ್ಲಿ ನಮಗಾಗ್ತಾ ಉಂಟು. ಅಂಕಲ್ದು ನೋಡಿ ಫುಲ್ ವೇರಿ ಲೈಫ್ ಚಶ್ಮಾ ಸೀಟೆಲ್ಲ ಹಾಕ್ಕೊಂಡು ರೋಡ್ ಸೈಡಲ್ಲಿ ಕೂತ್ಕೊಂಡಿದ್ದಾರೆ. ನನಗೆ ಸಹ ಅದೇ ಆಸೆ, 80s ನಾಶ ಆಗಿ ನಗ್ಬೇಕಂತ. ರೋಡ್ ಸೈಡಲ್ಲಿ ಚಿಲ್ಲು ಗ್ಲಾಸ್ ಮತ್ತು ಚೇರ್ ಹಾಕ್ಕೊಂಡು ಕೈಯಲ್ಲಿ ಒಂದು ಲಿಂಬೆ ಜ್ಯೂಸ್ ಕುಡಿಯೋದು. ಫೈನಲಿ ಒಂದು ಅರ್ಧ ಗಂಟೆ ವಾಕ್ ನಂತರ ರೀಚ್ ಆದ್ವಿ ಮಾರೆ. ಸಾಕಾಯಿತು, ಫುಲ್ ಸಾಕಾಯಿತು. ಅವಿನ್ ಒಂದು ಆರ್ಸಿ ಎತ್ತುಕೊರಿಯಾ, ಆರ್ಸಿ ಎತ್ತುಕೊರಿ ಒಂದು ಅವಿಂಕ್ ಎತ್ತುಕೊರು ಹೆಂಗೆ. ಇಲ್ಲಿಗೆ ಅವಿನ್ ನಂಗೆ ಇದು ತೆಗೆದು ಕೊಟ್ಟ. ಎಲ್ಲರೂ ಅವಿನಿಗೆ ಓಜಿ ಥ್ಯಾಂಕ್ಸ್ ಅಂತ ಹೇಳಿ ಕಮೆಂಟಲ್ಲಿ. ತುಷಿ ಭವ್ಯ ಇದು ಪೇಜ್ ಉಂಟಲ್ಲ ಅವು ಇದು ಮೂರು ಗೈಸ್. ಈಗ ನಾವು ಡಿಮಾರ್ಟಲ್ಲಿ ಸಾಮಾನೆಲ್ಲ ತಗೊಂಡು ಕಾರ್ಟಲ್ಲಿ ಇಟ್ಟಿದ್ದೇವೆ. ಕಾರ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಹಾಂ, ಬೇರೆದೆಂತದ ಆಲ್ಟ್ರೋಸ್. ಗೈಸ್, ಯಾರು ಟಾಟಾ ತಗೊಳ್ಬೇಡಿ, ಸರ್ವಿಸ್ ಒಳ್ಳೆ ಇಲ್ಲ, ಗಾಡಿ ಮಾತ್ರ ಒಳ್ಳೆ ಇರೋದು ಅಲ್ಲ. ಅವಿಂದು ಗಾಡಿಯಲ್ಲಿ ತುಂಬ ಪ್ರಾಬ್ಲಮ್ ಬರ್ತಿದೆ, ಟಕ ಸೌಂಡ್. ರಿಪೇರಿ ಇದು ಸರ್ವಿಸ್ ಕೊಟ್ಟರೆ ಸಹ ಯಾರು ಇದು ಮಾಡ್ತಿಲ್ಲ. ಸೊ ಈಗ ಹೋಗಿ ಬೈಲಿಕ್ಕೆ ಉಂಟು, ಇವತ್ತು ಹೋಗೋದು ಗೊತ್ತಿಲ್ಲ. ಇವನ ನನಗೆ ಬಿಸಿಲಲ್ಲಿ ನಡೆಸಿ ಕಪ್ಪು ಮಾಡಿಸ್ತಾನೆ ಮಾರೆ. ಇಷ್ಟು ಬೆಳಿದ್ದೇನೆ, ಕಪ್ಪು ಮಾಡಿಸಿ ಬಿಡ್ತಾನೆ ನಾನು. ಫೈನಲ್ ರೀಚ್ ಆಗಿ ಈಗ ಕಾರ್ ವಾಶ್ ಆಗ್ತಾ ಉಂಟು. ಕಾರ್ ವಾಶ್ ಆಗ್ತಾ ಉಂಟು ಇಲ್ಲಿ. ನಾವು ಆಯ್ತಂತ ಎನಿಸಿದ್ದು ಮಾರೆ, 1 ಗಂಟೆ ಆಯಿತು. ಅವರು 1 ಗಂಟೆ ಆಗ್ತದೆ ಅಂತ ಹೇಳಿದರು, 1 ಗಂಟೆಯಲ್ಲಿ ಆಗ್ತದೆ ಅಂತ ಹೇಳಿದರು. ಆಗಲೇ ಸರ್ ಈಗ ಆಗ್ತಾ ಉಂಟು. ಫೈನಲಿ ಕಾರ್ ವಾಶ್ ಆಗಿ ಬಂತು. ಚಕ ಆಗಿದೆ, ಚಕ ಆಗ್ತೀನಿ ಅವಿನ. ಒಂದು ಸುಮಾರು ಒಂದು 1 ಗಂಟೆ ಆಗದ ನಾವು ಅವತ್ತದ. 1 ಗಂಟೆ ಆಯಿತು ಬಂದು. ಇಲ್ಲಿ ವೇಟ್ ಮಾಡ್ತಿದ್ದೇವೆ ಹಾಗೆಲ್ಲಿ. ಆಗ ತೋರಿಸಿದಲ್ಲ ಗಾಡಿ ವಾಶ್ ಆಗಿ ಬಂದರೆ, ಈಗ ಒರೆಸ್ತಿದ್ದಾರೆ, ಡ್ರೈ ಹಾಕ್ಲಿಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿಲ್ಲ. ನೋಡುವ ಈಗ ಎಲ್ಲ ಎ ಸಿ ಇದ್ದಕ್ಕೊಂದು ಒಳ್ಳೆ ಆಯಿತು. ಹೊರಗಿಂತ ಸೆಕೆ ಮಾಡಿದೆ ಆಯ್ತೇನಾ. ಕ್ಲೀನ್ ಮಾಡಿ ಹೋದ ಈಗಷ್ಟು. ಒಬ್ಬ ಎಲ್ಲಿ ಹೋದ್ರು? ಹಾಂ ನೋಡಿ, ಎಲ್ಲಿ ಹೋದ್ರು. ಗೈಸ್, ಇದು ಗ್ಲಾಸ್ ನನಗೆ ಹೇಗೆ ಅಂತಂದರೆ ನೋಡಿ, ಅವಿನ ಹತ್ರ ಹೇಗಾದ್ರೆ ತೆಗಿಸ್ಕೊಡ್ಬೇಕು ನಾನೀಗ. ಅವನಿಗೆ ಮ್ಯಾಚ್ ಆಗಲ್ಲ, ನನಗೆ ಮ್ಯಾಚ್ ಆಗ್ತದೆ ಅಂತ. ಸೊ ಈಗ ಗಾಡಿ ಸಿಕ್ಕಿತ್ತು ನಮ್ಗೆ. ಈಗ ಲಂಚಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡ್ತಿದ್ದೇವೆ. ಎಲ್ಲಿ ಹೋಗೋದು ಲಂಚಿಗೆ? ಗ್ರಬ್ ಮಂಕಿ ಅಂತೆ ಎಲ್ಲಿ ನನಗೆ ಸಹ ಗೊತ್ತಿಲ್ಲ. ನೋಡುವ, ಅಲ್ಲಿ ಹೋಗಿ ನೋಡುವ. ಇದು ಗ್ರಬ್ ಮಂಕೀಸ್ ಅಂತ. ನಾವು ಪುನಃ ರಿಟರ್ನ್ ಬಂದದ್ದು ಅಲ್ಲಿಂದ. ಅವರು 10-15 ಮಿನಿಟ್ಸ್ ವೇಟ್ ಮಾಡಿ ಹೇಳಿದರು ಅಲ್ಲ, ಅದಕ್ಕೆ ಗಾಡಿಯಲ್ಲಿ ಕೂತ್ಕೊಂಡು ಹೋಗುವ ಅಂತ. ಈಗ ಪುನಃ ಬಂದು ಕರೆದು ನಮಗೆ. ಈಗ ಹೋಗ್ತಿದೆ ಪುನಃ. ಈಗ ಪುನಃ ಓಡಿಸ್ಲಿಕ್ಕಿಲ್ಲ ಅಲ್ಲ.
ಎಂಚುಂಡಿಯಾ ಗೈಸ್ ನಾಚೋಸ್ ಗೈಸ್ ಫೈನಲಿ ಆಯಿತು, ತಿಂದೆಲ್ಲ ಮಸ್ತು ಮಜಾ ಮಾಡಿ ಎಲ್ಲ ಆಯಿತು. ಈಗ ಈಗ ನಾವು ಹೋಗುದು ಟಾಟಾ ಶೋರೂಮ್ಗೆ. ಒಂದು ಎಂಥದ ಟಕ ಟಕ ಸೌಂಡ್ ಬರ್ತಂತಲ್ಲ. ಗೈಸ್ ಟಾಟಾ ಶೋರೂಮಿಗೆ ರೀಚ್ ಆದ್ವಿ. ಈಗ ಹೋಗಿ ಸೀದಾ ಬೈಯುದೆ ಅಲ್ಲ, ಎಂತಂತ ಬೈಯುದು ಎಂತ ಆಗಿಲ್ಲ. ಒಂದು ಸ್ವಲ್ಪ ರಾಡ್ ಗೀಡ್ ಎಲ್ಲ ಇಟ್ಕೊಂಡು ಮೊನ್ನೆ ಕೊಟ್ಟದ್ದು ಇದು ಸರ್ವಿಸಿಗೆ ಆಗೀಗೆ ಅಂತ ಬೈ. ಈಗ ರಕ್ಷಿತ್ ಅವರನ್ನು ಕೇಳಿದ್ವಿ, ಅವರು ಇದ್ದಾರೆ ಅಂತ ಹೇಳಿದ್ವಿ. ಇಜ್ಜರಿಗೆ ಕಾಪುಡಿಗೆ ಅಲ್ವಾ, ಹಾಂ ಕಾರ್ ಪತ್ತೊಂದು ಕೋಯರ್ ಪಂಡೇರು ಕಾರ್ ಇಟ್ಕೊಂಡು ಇಲ್ಲಿ ಹೋಗಿದ್ದಾರಂತೆ. ಸೊ ಈಗ ವೆಯ್ಟ್ ಮಾಡ್ತಿದ್ದೀವಿ ನಾವು. ಗೊತ್ತಿತ್ತು ಗೈಸ್, ರಕ್ಷಿತ್ ಅವರು ಇಲ್ಲ ಅಂತೆ. ಈಗ ಕಾಲ್ ಮಾಡ್ತಿದ್ದಾನೆ, ಇಲ್ಲೇ ಕಾರ್ ಇಟ್ಕೊಂಡು ಅಂತ ಸರ್ವಿಸ್ ಗಾಡಿ ಅಂತ ಟೆಸ್ಟ್ ರೈಡಿಗೆ ಹೋಗಿದ್ದಾರೆ ಅಂತ. ಅವು ಬಸತ್ತೆ ಮಾಡೋಣ ಪುಂಡೆ. ಸರಿ ಸರಿ ತೂಕ ತುಳಸಿಯನ್ನು ಗೈಸ್, ತುಳಸಿಯನ್ನು ಕಾರ್ ಮೇಲೆ ಇಟ್ಟು ನಾವೀಗ ಶಾಪಿಂಗ್ ಹೋಗ್ತಿದ್ದೇವೆ. ಕಾರ್ಟನ್ನು ಆಲ್ರೆಡಿ ಇಟ್ಟಿದ್ದೇವೆ, ಲೈಟ್ ಲಿಫ್ಟ್ ಬಂತಂತ ಹೋಗ್ತಿದ್ದೇವೆ. ಗೈಸ್ ನಾವೀಗ ಡಿಮಾರ್ಟ್ ಬಂದಿದ್ದೇವೆ. ಇದು ಏನಂತ ಗೆಸ್ ಮಾಡ್ತೀರಾ? ಡಸ್ಟ್ಬಿನ್ ಅಂತೆ ಮಾರೆ. ಇದನ್ನು ಇಷ್ಟು ಪಾಶ್ ಡಸ್ಟ್ಬಿನ್ ಎಲ್ಲ ಉಂಟಾ ಮಾರೆ, ಅವಸ್ಥೆ ಮಾರೆ. ಆರ್ಡರ್ ಮಾಡ್ತಾನಾ ಎಂಕ ಬರ್ಚಿಯ ನಾದು ಮಾತಾ ಗೈಸ್. ಇವನು ಐಡಿಯಲ್ಲಿ ಹೋಗಿ ಆರ್ಡರ್ ಮಾಡಿ ಬಂದ, ನಂಗೊಂದು ತರಲಿಲ್ಲ. ಪುನಃ ಇಲ್ಲಿ ಬಂದು ಹೇಳ್ತಿದ್ದಾನೆ ನಿಂಗೆ ಬೇಕಂತ. ಅವಿಂದು ಕಾರ್ ಈಗ ನಾ ಬಿಡ್ತಿದ್ದೇನೆ ಆಫ್ಟರ್ ಲಾಂಗ್ ಟೈಮ್. ಈಗ ಫುಲ್ ಡ್ರಿಫ್ಟ್ ಎಲ್ಲ ಮಾಡುವ ತಗೋ ಮಾಡುವಲ್ಲ. ಆಯ್ತು ಅದು ತಮ್ಮ ಸಂತೋಷವಲ್ಲ ನೋಡಿ. ನನಗೆ ಕಾಣಬಾರ್ದಂತ ಒಳಗೆಲ್ಲ ಇಟ್ಟಿದ್ದಾನೆ ಐಸ್ ಕ್ರೀಮ್ ಡಬ್ಬಿಯನ್ನು. ನನಗೆ ಕಾಣುದಿಲ್ಲ ಹೊರಗಿಡ. ಗೈಸ್ ನನ್ನ ಮನೆಗೆ ರೀಚ್ ಆದೆ. ಅಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ. ಅವಿನ್ ಹೊರಡಿದ. ಬಾಯ್ ಬಾಯ್ ಅವಿನ್.